ಭಕ್ತರ ಸೇವಕ ಪಾಂಡುರಂಗ. ಪುರಂದರದಾಸರು ಪಂಡರಾಪುರ ಕ್ಷೇತ್ರದಲ್ಲಿ ಇದ್ದಾಗ ಒಂದು ಘಟನೆ ನಡೆಯಿತು. ಒಂದು ದಿನ ರಾತ್ರಿ ದಾಸರು ಕೈಕಾಲು ತೊಳೆದುಕೊಳ್ಳಲು ನೀರು ತರಲು ಅವರ ಶಿಷ್ಯ ಅಪ್ಪಣ್ಣ ಭಾಗವತನಿಗೆ ಹೇಳಿ ಹೊಲಕ್ಕೆ ಹೋದರು. ಆದರೆ ಅಪ್ಪಣ್ಣ ನಿದ್ದೆಗಣ್ಣಿನಲ್ಲಿ ಆಯಿತು ಎಂದು ಹೇಳಿದವನು ಹಾಗೆ ಮಲಗಿ ನಿದ್ದೆ ಹೋಗಿಬಿಟ್ಟ. ಶಿಷ್ಯನಿಗಾಗಿ ಕಾದು ಕಾದು ದಾಸರಿಗೆ ಸಾಕಾಗಿ ಹೋಗಿತ್ತು. ಅಷ್ಟರಲ್ಲಿ ಪಾಂಡುರಂಗನೇ ಶಿಷ್ಯ ಅಪ್ಪಣ್ಣನಂತೆ ಬದಲಾಗಿ ತಂಬಿಗೆಯಲ್ಲಿ ನೀರು ತಂದು ದಾಸರಿಗೆ ಕೊಟ್ಟ. ದಾಸರು ಕೈಕಾಲು ತೊಳೆದು ಎಷ್ಟು ಹೊತ್ತು ನಿನಗೆ ನೀರು ತರಲು ಎಂದು ಕೋಪದಿಂದ ಹೇಳುತ್ತಾ ಖಾಲಿ ತಂಬಿಗೆಯಿಂದ ಪಾಂಡುರಂಗನ ತಲೆಯ ಮೇಲೆ ಗಟ್ಟಿಯಾಗಿ ಜಜ್ಜಿದರು. ಪಾಂಡುರಂಗ ನೋವಿನಿಂದ ಹಾ ಎಂದು ಕಿರಿಚಿದ. ನಂತರ ಪಾಂಡುರಂಗ ತಂಬಿಗೆ ತೆಗೆದುಕೊಂಡು ಹೋಗಿ ಅಂತರ್ಧಾನನಾದ. ದಾಸರು ಅಲ್ಲಿಂದ ಸೀದಾ ಇನ್ನು ಕಣ್ಣು ಒಸಕಿಕೊಳ್ಳುತ್ತಾ ಹೇಳುತ್ತಿದ್ದ ಅಪ್ಪಣ್ಣನ ಹತ್ತಿರ ಬಂದರು. ಮಪ್ಪರಿನಲ್ಲಿದ್ದ ಅಪ್ಪಣ್ಣ, ಕ್ಷಮಿಸಿ ಗುರುಗಳೇ, ತಪ್ಪಾಯಿತು ಎಂದು ಹೇಳಿದ. ಆಗ ದಾಸರು, ಅಲ್ವೋ ಅಪ್ಪಣ್ಣ, ಈಗೇಕೆ ಕ್ಷಮೆ ಕೇಳ್ತಿದ್ದೀಯಾ? ಆಗಲೇ ನೀರು ತಂದು ಕೊಟ್ಟಲ್ಲ, ಬಿಡು ಎಂದರು. ಅಪ್ಪಣ್ಣ, ಗುರುಗಳೇ, ನಾನು ನೀರು ತಂದು ಕೊಟ್ಟಿಲ್ಲ, ನಾನು ಈಗ ಹೇಳ್ತಾ ಇದ್ದೀನಿ ಎಂದಾಗ, ಇನ್ನೂ ನಿದ್ದೆಯ ಮಪ್ಪರು ಇಳಿದಿಲ್ಲವೇನೋ ಎಂದುಕೊಂಡ ದಾಸರು, ಅಪ್ಪಣ್ಣ ತಂಬಿಗೆಯಿಂದ ಥಳಿಸಿದ್ದು ನಿನಗೆ ಗೊತ್ತಿಲ್ಲವೇನೋ ಎಂದರು. ಇಲ್ಲ ಗುರುಗಳೇ, ನಾನು ಬಂದೇ ಇಲ್ಲ ಎಂದ ಆಶ್ಚರ್ಯದಿಂದ. ದಾಸರು ಉಳಿದ ಶಿಷ್ಯರನ್ನೆಲ್ಲ ವಿಚಾರಿಸಿದರು. ಶಿಷ್ಯರಾರು ಬಂದಿಲ್ಲವೆಂದು ತಿಳಿಯಿತು. ಹಾಗೆಯೇ ಕ್ಷಣಕಾಲ ಕಣ್ಮುಚ್ಚಿ ವಿಠಲನನ್ನು ಧ್ಯಾನಿಸಿದಾಗ ಅವರ ದಿವ್ಯ ದೃಷ್ಟಿಗೆ ಗೋಚರವಾಯಿತು. ತಂಬಿಗೆಯಲ್ಲಿ ನೀರು ತಂದು ಕೊಟ್ಟಿದ್ದು ಪಾಂಡುರಂಗ ಎಂದು. ಆಗ ದಾಸರು, ಪಾಂಡುರಂಗ, ಎಂಥ ಹೀನ ಕಾರ್ಯವನ್ನು ಮಾಡಿ ನನ್ನನ್ನು ಮೋಸಗೊಳಿಸಿರುವೆಯಾ ಎಂದು ಪರಿಪರಿಯಾಗಿ ಪರಿತಪಿಸಿದರು. ಮರುದಿನ ದೇವಸ್ಥಾನದಲ್ಲಿ ಅರ್ಚಕರು ಪಾಂಡುರಂಗನ ಅಭಿಷೇಕ ಮಾಡಲು ಬಂದಾಗ ಅವನ ಹಣೆಯಲ್ಲಿ ಗುಬುಟು ಬಂದಿದ್ದು 2 ಕಣ್ಣುಗಳಿಂದ ನೀರು ಇಳಿಯುತ್ತಿದ್ದನ್ನು ಕಂಡು ಗಾಬರಿಯಿಂದ ಹೊರಗೆ ಬಂದು ಎಲ್ಲರಿಗೂ ಕೇಳುವಂತೆ ಜೋರಾಗಿ ಹೇಳಿ ತಿಳಿಸಿದಾಗ ಇದನ್ನು ನೋಡಲೆಂದೇ ಊರೇ ನೆರೆಯಿತು. ಅರ್ಚಕರು ಗಾಬರಿಯಾಗಿದ್ದರು. ಅದೇ ಸಮಯಕ್ಕೆ ದಾಸರು ಅದೇ ಮಾರ್ಗವಾಗಿ ಬರುತ್ತಿದ್ದರು. ದಾಸರು ಪಾಂಡುರಂಗನ ಅಂತರಂಗದ ಭಕ್ತರು ಮತ್ತು ಅತಿಮಾನುಷ ಶಕ್ತಿಯುಳ್ಳವರು ಎಂದು ತಿಳಿದಿದ್ದ ದೇವಾಲಯದ ಮುಖ್ಯಸ್ಥರು ಓಡಿ ಹೋಗಿ ದಾಸರ ಕಾಲಿಗೆ ಬಿದ್ದು ವಿಷಯ ತಿಳಿಸಿದರು. ಕೂಡಲೇ ದಾಸರು ಗರ್ಭಗುಡಿಯೊಳಗೆ ಪ್ರವೇಶಿಸಿ ಪಾಂಡುರಂಗನನ್ನು ನೋಡಿದರು. ಅಲ್ಲಿರುವ ದೀಪದ ಬೆಳಕಿನಲ್ಲಿ ಅವನ ಹಣೆಯ ಗುಬುಟನ್ನು ಕಂಡರು. ಪಾಂಡುರಂಗ, ಇದೇನೋ ನಿನ್ನ ಆಟ. ಮಹಾಭಾರತದಲ್ಲಿ ಭೀಷ್ಮ ದ್ರೋಣರು ಬಿಟ್ಟ ಬಾಣಕ್ಕಿಂತ ನಾನು ಹೊಡೆದ ತಂಬಿಗೆ ಪೆಟ್ಟಿನ ನೋವು ನಿನಗೆ ಹೆಚ್ಚಾಯಿತಾ? ಅಲ್ಲವೋ ಪಾಂಡುರಂಗ, ನೀರು ತೆಗೆದುಕೊಂಡು ಬರಲು ನಿನಗೆ ಯಾರು ಹೇಳಿದ್ದರು? ಅಪ್ಪಣ್ಣನಿಗೆ ಮೈಮರೆತು ನಿದ್ರಿಸುವಂತೆ ಮಾಡಿದವರು ಯಾರು? ಪುಣ್ಯಾತ್ಮ, ಸಾಕು ಮಾಡು ನಿನ್ನ ನಾಟಕವನ್ನು ಎಂದು ಮಮತೆಯಿಂದ ಹೇಳುತ್ತಾ ಅಪಾದ ಮಸ್ತಕ ಪಾಂಡುರಂಗನನ್ನೇ ನೋಡುತ್ತಾ ಕಣ್ಣೀರನ್ನು ಒರೆಸಿ ಅವನ ಹಣೆಯ ಗುಬಟಿನ ಮೇಲೆ ಕೈಯಾಡಿಸಿದರು. ತಕ್ಷಣ ಎಲ್ಲವೂ ಮಾಯವಾಯಿತು. ನಂತರ ಹೊರಗೆ ಬಂದ ದಾಸರು ಭಕ್ತರನ್ನುದ್ದೇಶಿಸಿ, ಎಲ್ಲ ಸರಿ ಹೋಗಿದೆ, ಪಾಂಡುರಂಗ ಯಾರೋ ಭಕ್ತನೊಂದಿಗೆ ಸರಸವಾಡಿದ್ದಾನೆ, ಚಿಂತಿಸುವ ಅಗತ್ಯವಿಲ್ಲ, ಅಭಿಷೇಕ ಪೂಜೆ ಮುಂದುವರಿಯಲಿ ಎಂದರು. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.